ಏನು ಇಶ್ಯೂಸ್ ಆಗಿದೆ ಅನ್ನೋದು ಸಿಎಂ ಹೇಳಿದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಸೊ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜೊತೆ ಜನ ವಿಶ್ವಾಸದಿಂದಿದ್ದಾರೆ. ನಮ್ಮ ಗ್ಯಾರಂಟಿಗಳು ಚೆನ್ನಾಗೇ ನಡೀತಾ ಇದೆ. ಜನರ ಕಷ್ಟಕ್ಕೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇದೆ. ಇದಕ್ಕೆ ಈ ಒಂದು ರಿಸಲ್ಟ್ಗಳು ನಮ್ಮ ರಾಜ್ಯದಲ್ಲಿ ಕಾರಣ. ಇನ್ನ 7 ರೌಂಡ್ ಇದೆ. ಬಟ್ ಎಲ್ಲ ರೌಂಡಲ್ಲೂ ಚೆನ್ನಾಗಿ ಆಗ್ತದೆ ಅನ್ನೋದು ವಿಶ್ವಾಸ ಇದೆ. ಕೇರಳದಲ್ಲಿ ಯುಡಿಎಫ್ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಮೈತ್ರಿ ಅಧಿಕಾರಕ್ಕೆ ಬರುವ ಮುನ್ಸೂಚನೆ ಸಿಕ್ಕಿದೆ, ಅದ್ರ ಬಗ್ಗೆ ಎಲ್ಲ ನಮಗೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲೂ ಜನ ವೋಟ್ ಕೊಟ್ಟಿದ್ದು. 10 ವರ್ಷ ಆಗಿತ್ತು ಅವ್ರಿಗೆ. ಸೊ ಬದಲಾವಣೆ ಬೇಕು ಅಂತಿತ್ತು. ನಾವೆಲ್ಲ ಕ್ಯಾಂಪೇನ್ ಹೋದಾಗ ಕೂಡ ನಮಗೆ ಜನ ಬಹಳ ವಿಶ್ವಾಸ ವ್ಯಕ್ತಪಡಿಸಿದ್ರು. ಸೊ ಇವತ್ತು ದೊಡ್ಡ ಬೆಂಬಲ ಸಿಕ್ಕಿದೆ. ಬಟ್ ನಮಗೆಲ್ಲ ಆಶ್ಚರ್ಯ ಏನಪ್ಪ ಅಂತಂದ್ರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು ಡಿಎಂಕೆ ಬರುತ್ತೆ ಅಂತ ಹೆಚ್ಚು ಕಮ್ಮಿ, ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ ಇತ್ತು. ಸೊ ನಾವು ರೀಡ್ ಮಾಡಕ್ ಆಗಲಿಲ್ಲ. ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದ್ರು. ಬಟ್ ಆದ್ರೆ ನಮ್ಮ 40 ವರ್ಷದ ಸಂಬಂಧ ನಂಟಿಸ್ತಾನ ಹೆಂಗ್ ಬಿಡಕ್ಕಾಗ್ತದೆ? ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಕೂಡ ಕಾರಣ ಏನಾದ್ರು ಸರ್? ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನೋಂಥದ್ದು ನಾನು ಮಾತಾಡಕ್ಕಾಗಲ್ಲ. ಪಾರ್ಟಿಗೆ ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲ ಹೋಗಿದೀವಲ್ಲ, ನಾನು ಹಂಚ್ಕೊಂಡಿದ್ದೀವಲ್ಲ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ಗಳೆಲ್ಲ ಹೋಗಿದ್ನಲ್ಲ, ಅಲ್ಲೆಲ್ಲ ಅದನ್ನೆಲ್ಲ ಗಮನಿಸಿದ್ದೇನೆ. ಸರ್, ಎಲ್ಲಕ್ಕಿಂತ ಆಶ್ಚರ್ಯ ನೀವು ಅಸ್ಸಾಂಗೆ ಹೋಗಿದ್ದು, ಅಲ್ಲಿ ನಿಮಗೆ ಕೈ ಹಿಡಿದಿಲ್ಲ ಅಂತ ಮತದಾರ. ಉಸ್ತುವಾರಿ ಇಲ್ಲ ರೀ, ಅಬ್ಸರ್ವರ್ ಇದೆ. ನಾನೇನು ಉಸ್ತುವಾರಿ ನೀವು ಅಲ್ಲೇ ಬೀಡು ಬಿಟ್ಟಿದ್ರಿ, ಹೋಗೋದು ಬರೋದು ಮಾಡ್ತಿದ್ರಿ. ಹೋಗಿ ನಮ್ಮ ಡ್ಯೂಟಿ ಪಾರ್ಟಿ ಏನ್ ಕೆಲಸ ಇರ್ತದೆ ಮಾಡ್ಬೇಕಲ್ಲ. ನಾವು ಇನ್ನೂ ಸ್ವಲ್ಪ ಜಾಸ್ತಿ ಸೀಟ್ನ ನಿರೀಕ್ಷೆ ಮಾಡಿದ್ದು. ಒಂದು 50ವರೆಗೂ ನಾವು ಬರ್ತೀವಿ ಅಂತ ನಮ್ಮ ನಿರೀಕ್ಷೆ ಇತ್ತು. ಲೋಕಲ್ ಅವರು 50 ಬಿಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಏನು ಮಿಸ್ಟೇಕ್ ಆಯ್ತು? ನೀವು ಅನ್ಕೊಂಡಿದ್ದು ಬೇರೆ, ಆದ್ರೂ ಆಗಿದ್ದೇ ಬೇರೆ ಸರ್. ಅಲ್ಲಿ ಡಿಲಿಮಿಟೇಷನ್ ಇದೆಯಲ್ಲ, ಡಿಲಿಮಿಟೇಷನ್ಗೆ ಬಹಳ ಪ್ಲಾನ್ಡ್ ಆಗಿ ಡಿಲಿಮಿಟೇಷನ್ ಮಾಡಿದ್ದಾರೆ. ಎಲ್ಲ ಮೈನಾರಿಟೀಸ್ ಒಂದ್ ಕಡೆ ಶಿಫ್ಟ್ ಮಾಡಿ ಅವ್ರದ್ದೇ ಆದಂತ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಏನಾಯ್ತು ಸರ್? ಯಾಕೆ ಸರ್ ವೆಸ್ಟ್ ಬೆಂಗಾಲ್ ಅಫಿಷಿಯಲ್ ಮಿಷನರಿ ಅಷ್ಟೇ. ವೆಸ್ಟ್ ಬೆಂಗಾಲ್ ಇಸ್ ಎಲೆಕ್ಷನ್ ಮಿಷನರಿ, ಅಫಿಷಿಯಲ್ ಮಿಷನರಿ ಎಷ್ಟು ದುರುಪಯೋಗ ಮಾಡಬೇಕು ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಇತರ ಸ್ಟೇಟ್ಗಳಲ್ಲಿ ಇಲ್ಲೇ ಇರುವಂತದ್ದು ಯಾಕೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾತ್ರ ಯಾಕೆ ಎಕ್ಸ್ಪೆಕ್ಟೇಷನ್ ನಿಮಗೆ? ಬಹಳ ಪ್ರಯತ್ನ ಮಾಡಿದ್ರು, ಆಗಿರಲಿಲ್ಲ. ಈಗೆಲ್ಲ ಆಗಿ ವೋಟ್ಗಳೆಲ್ಲ ಡಿಲೀಟ್ ಮಾಡಿ 2 ಲಕ್ಷಕ್ಕೂ ಹೆಚ್ಚು